ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಸಾಕಷ್ಟು ಸಲ ನಾವು ಸಕ್ಸಸ್ ಅಂದ್ರೆ ಭಾಳ ಕನ್ಫ್ಯೂಸ್ ಆಗಿಬಿಡ್ತೀವಿ. ಹಾಗಾಗಿ ಸಕ್ಸಸ್ ಅಂದರೆ ಏನು ಅಂದ್ರೆ ನಾವು ಇವತ್ತಿರುವಂಥ ಯಾವ ಲೆವೆಲ್ ಇದೆ ನೋಡ್ರಿ, ಅದಕ್ಕಿಂತನೂ 100 ಪಟ್ಟು ಒಂದು ಹಂತವನ್ನು ತಲುಪಿರಬೇಕು, ಅದು ಪಾಸಿಟಿವ್ ಆಗಿ. ಹಾಗಾಗಿ ಯಾವಾಗ ನಾವು 100ರಷ್ಟು ನಮ್ಮ ಇವತ್ತಿನ ಸಿಚುವೇಶನ್ನಿಂದ ಹೊರಗೆ ಬಂದು ನಾವು ಏನೋ ಒಂದು ಮಾಡೋದಕ್ಕೆ ಶುರು ಮಾಡ್ತೀವಿ ನೋಡ್ರಿ, ಅದಕ್ಕೆ ನಾವು ಸಕ್ಸಸ್ ಅಂತೇಳಿ ಹೇಳ್ತೀವಿ. ಆ ಸಕ್ಸಸ್ನಲ್ಲಿ ನಾವು ಸಾಕಷ್ಟು ಸಲ ಯೋಚನೆ ಮಾಡೋದೇನು ಅಂದ್ರೆ, ಒಂದು ಸಲ ಸಕ್ಸಸ್ ಆದರೆ ಸಾಕು, ನಾವು ಇನ್ನೊಬ್ಬರನ್ನು ಕೇರ್ಲೆಸ್ ಮಾಡೋದು ಅಥವಾ ಅವರನ್ನು ಕುರಿತು ನೆಗೆಟಿವ್ ವಿಚಾರಗಳನ್ನು ಮಾತಾಡೋದು, ಇದು ಸಕ್ಸಸ್ಫುಲ್ ವ್ಯಕ್ತಿಯ ಸ್ವಭಾವ ಅಲ್ಲ. ಹಾಗಾಗಿ ಇವತ್ತು ನನಗೆ ಯಾವುದು ಸಾಧ್ಯ ಆಗಿಲ್ಲ, ಅದು ಇನ್ನೊಬ್ಬರಿಗೆ ಸಾಧ್ಯ ಆಗಿರ್ಬೋದು, ಅಥವಾ ಯಾವುದು ನನಗೆ ಸಾಧ್ಯ ಆಗಿದೆ ಅದು ಇನ್ನೊಬ್ಬರಿಗೆ ಆಗಲಿಕ್ಕಿಲ್ಲ. ಆದರೂ ಸಮೇತ ನಾನು ನನ್ನ ಕಾರ್ಯವನ್ನು ನಾನು ಮಾಡುತ್ತಾ ಇನ್ನೊಬ್ಬರನ್ನು ಕುರಿತು ನಾನು ಹಳೆಯದೇನೆ ಜರಿಯದೇನೆ ನಾನು ಇನ್ನೊಬ್ಬರಿಗೆ ಸಕ್ಸಸ್ ಆಗೋದಕ್ಕೆ ಸಪೋರ್ಟ್ ಮಾಡ್ತೀನಿ ನೋಡ್ರಿ, ಅದು ರಿಯಲ್ ಸಕ್ಸಸ್ ಅಂತೇಳಿ ನಾನು ಅಂದ್ಕೊಂಡು. ಹಾಗಾಗಿ ಎಲ್ಲರನ್ನು ಕೈ ಹಿಡಿದು ನಡೆಯೋ ಪ್ರಯತ್ನವನ್ನು ಯಾರು ಮಾಡ್ತಾರೆ ನೋಡ್ರಿ, ಅವರ ಸಕ್ಸಸ್ ಇದೆ ನೋಡ್ರಿ, ಅದು ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ನಾವು ಒಬ್ಬರೇ ಸಕ್ಸಸ್ ಆಗೋದು ಸಕ್ಸಸ್ ಅಲ್ಲ. ನಾನು ನನ್ನ ಸುತ್ತ ಇರೋರಿಗೆ ಎಷ್ಟು ಜನರಿಗೆ ಸಪೋರ್ಟ್ ಮಾಡಿದ್ದೀನಿ, ಅವ್ರ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ನನ್ನ ಕಾಣಿಕೆ ಏನು ಅನ್ನುವಂಥದ್ದಿದೆ ನೋಡ್ರಿ. ಇದು ಡಿಪೆಂಡ್ ಯಾವುದ್ರ ಮೇಲೆ ಅಂದ್ರೆ ನಿಮ್ಮ ಸಕ್ಸಸ್ ಮೇಲೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಥಿಂಕ್ ಮಾಡಿರಿ, ಸಕ್ಸಸ್ನಂತ ಹೆಜ್ಜೆ ಇಡಿ.